ನೋಡಿ, ಬೇಕಾದರೆ ಒಂದೇ ಬಾರಿಗೆ ಅವನು 3 ದೇಹಗಳನ್ನು ಹೊರುವಷ್ಟು ಶಕ್ತಿ ಹೊಂದಿದ್ದಂಥ ಮನುಷ್ಯ ಈ ದೂರುದಾರ. ಕಡಿಮೆ ಆಸಾಮಿ ಅಲ್ಲ ಇವನು. ತುಂಬ ಟಫ್, ವೆಲ್ ಬಿಲ್ಟ್ ಬಾಡಿ ಒಂದು. ಅಂದರೆ ತುಂಬ ಶಕ್ತಿಶಾಲಿ ದೇಹ ಹೊಂದಿದ್ದಂಥ ವ್ಯಕ್ತಿ. 9 ತಿಂಗಳ ಹಿಂದೆ 10 ತಿಂಗಳ ಹಿಂದೆಯೇ ಇಂಥ ಶಕ್ತಿಶಾಲಿ ದೇಹಿಯೊಬ್ಬ ಇದ್ದಕ್ಕಿದ್ದಂತೆ ಬರೋಕ್ಕೆ ಶುರು ಮಾಡ್ತಾನೆ. ದಿನ ಬರೋದು, ಹಿಂಗೆ ನಾನು ಹೂತಿದ್ದೀನಿ ಸ್ವಾಮಿ, ನೀವು ಬನ್ನಿ ಬನ್ನಿ ಬನ್ನಿ, ಕೇಸ್ ಮಾಡಬೇಕು, ನ್ಯಾಯ ಕೊಡಿಸಿ ಅಂತ. ವಕೀಲರುಗಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದೇನಪ್ಪ ದಿನ ಬರ್ತಾನೆ ಇವನು, ಯಾರೋ ಹುಚ್ಚ ಇರಬೇಕು ಇವನು, ನೋಡಪ್ಪ ನಿನಗೆ ದುಡ್ಡು ಬೇಕಾದ್ರೆ ತೊಗೊಂಡು ಹೋಗ್ಬಿಡು, ನಿಮ್ಮೂರಿಗೆ ನೀನು ಹೋಗಪ್ಪ ಅಂಥೇಳಿ ಅನೇಕ ವಕೀಲರು ಇವನ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲಿ ಇರದೆ ಇವನಿಗೆ ಹಣ ಕೊಟ್ಟು ಊರಿಗೆ ಹೋಗು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಇವನಿಗೆ ಹೋಗ್ಬಿಡಪ್ಪ, ಇಲ್ಲೆಲ್ಲ ಬರಬೇಡ ನೀನು, ನನಗೆ ನ್ಯಾಯ ಬೇಕು ಅಂತ ಮತ್ತೆ ಬರೋದು ಇವನು. ನನಗೆ ದುಡ್ಡಲ್ಲ ಸ್ವಾಮಿ, ನಂಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನನಗೆ ಪಶ್ಚಾತ್ತಾಪ ಆಗ್ತಿದೆ ಅಂತ ಎಷ್ಟು ಹೇಳಿದ್ರು ಯಾರು ಕೂಡ ನಂಬಕ್ಕೆ ರೆಡಿ ಇರಲ್ಲ. 1000 ಹೆಣ ಹೂತಿದ್ದೀನಿ, 500 ಹೆಣ ಹೂತುಬಿಟ್ಟಿದ್ದೀನಿ. ಈಗ ನಿಮ್ಮ ಮುಂದೆನೇ ಯಾರೋ ಒಬ್ಬರು ಬಂದುಬಿಟ್ಟು 500 ಹೆಣ ಹೂತಿದ್ದೀನಿ, ನಾನು 1000 ಹೆಣ ಹೂತಿದ್ದೀನಿ, 108 ಹೆಣ ಹೂತುಬಿಟ್ಟಿದ್ದೀನಿ ಅಂತ ನೀವು ಹೇಳಿದ್ರೆ ಯಾರದೇ ಮನುಷ್ಯ ಇನ್ ಜನರಲ್ ನಂಬುತ್ತಾರಾ? ನಂಬಲ್ಲ. ಏನು ಪ್ರೂಫ್ ಬೇಕಲ್ಲ ಏನಾದರೂ. ಇವನು ಎಷ್ಟು ಬಾರಿ ಮನವಿ ಮಾಡಿದ ಹೊರತಾಗಿಯೂ ವಕೀಲರು ಅಥವಾ ಬೇರೆ ಯಾರೋ ನಂಬದೇ ಇದ್ದಾಗ ಒಮ್ಮೆ ಏನು ಮಾಡಿಬಿಡ್ತಾನೆ ಇವನು, ನೂರಾರು ಶವರನ್ನು ಹೂತಿರೋದು ನಿಜ 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 ಅಂತ ಹೇಳಿದ ಮೇಲೆ ಬೇಸತ್ತು ಬಿಟ್ಟು ಇವನು ಪಶ್ಚಾತ್ತಾಪದಲ್ಲಿ ಇರ್ತಾನಲ್ಲ, ಒಮ್ಮೆ ಒಂದು ಭಯಂಕರವಾಗಿರ್ತಕ್ಕಂಥ ಸಾಕ್ಷ್ಯವನ್ನು ತಂದು ಏನು ಮಾಡಿಬಿಡ್ತಾನೆ, ವಕೀಲರ ಟೇಬಲ್ ಮೇಲೆ ಕುಗ್ತಾನೆ ಇವನು. ನನ್ನ ಮಾತು ನಂಬಲ್ಲ ನೀವು, ಇದೇನು ಅಂದ್ಕೊಂಡಿದ್ದೀರಾ, ಇದು ಸಾಕ್ಷಿ ನೋಡಿ ಅಂಥೇಳಿ ವಕೀಲರ ಟೇಬಲ್ ಮೇಲೆ ಕುಕ್ಕಿಬಿಡ್ತಾನೆ ಇವನು. ಆಗೇನಾಗ್ತಾರೆ, ಫಾರ್ ದ ಫಸ್ಟ್ ಟೈಮ್ ವಕೀಲರ ತಂಡ ಗಾಬರಿ ಆಗುತ್ತೆ. ಇದೇನಿದು, ತಂದೇ ಬಿಟ್ಟಿದ್ದಾನಲ್ಲ ಇವನು ಅಂಥೇಳಿ. ಒಂದು ಭಯಂಕರ ಸಾಕ್ಷ್ಯ, ಅದೇನು ಇತ್ತ ಅಂತ ಬೇಡ, ಈಗ ಭಯಂಕರ ಸಾಕ್ಷ್ಯವನ್ನು ತಂದು ಟೇಬಲ್ ಮೇಲೆ ಇಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ವಕೀಲರ ತಂಡ, ಬಹಳ ಹಿರಿಯ ವಕೀಲರ ತಂಡ, ಆಗ ಇವನನ್ನು ನಂಬದೇ ಬೇರೆ ದಾರಿ ಇರಲ್ಲ.